ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ವಿಕೆಯು ಸೋಮದತ್ತನನ್ನು ವಧಿಸಿದುದು ದ್ರೋಣ ಯುಧಿಷ್ಠಿರರ ಯುದ್ಧವು ಎಂಬ 163ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಅತ್ತಲಾಗಿ ಸಾತ್ವಿಕಿಯು ತನಗಿದಿರಾಗಿ ಮಹಾಧನುಸ್ಸನ್ನು ಝಳಪಿಸುತ್ತಾ ಬರುತ್ತಿರುವ ಸೋಮದತ್ತನನ್ನು ನೋಡಿ ತನ್ನ ಸಾರಥಿಯನ್ನು ಕುರಿತು, ಸಾರಥಿ, ಈಗ ನಾನು ಸೋಮದತ್ತನನ್ನು ಕೊಲ್ಲದೆ ಇಲ್ಲಿಂದ ಹಿಂತಿರುಗುವವನಲ್ಲ. ಈ ಮಾತನ್ನು ಸತ್ಯವೆಂದು ತಿಳಿ ಅಲ್ಲಿಗೆ ರಥವನ್ನು ಬಿಡು ಎಂದನು. ಆಗ ಸಾರಥಿಯು ಶಂಖದಂತೆ ಬಿಳುಪಾಗಿಯೂ ಮನೋವೇಗವುಳ್ಳವುಗಳಾಗಿಯೂ ಎಂತಹ ಶಬ್ದಗಳಿಗೂ ಭಯಪಡದವುಗಳಾಗಿಯೂ ಇರುವ ತನ್ನ ರಥಾಶ್ವಗಳನ್ನು ತಟ್ಟಿ ಬಿಡಲು ಆ ಕುದುರೆಗಳು ಇಂದ್ರಾಶ್ವಗಳು ದೈತ್ಯ ವಧಕ್ಕಾಗಿ ಹೊರಟ ಮಹೇಂದ್ರನನ್ನು ಹೇಗೋ ಹಾಗೆ ವೇಗದಿಂದ ಸೋಮದತ್ತನ ಕಡೆಗೆ ಮುಂದುವರಿದವು. ಇದನ್ನು ಕಂಡು ಸೋಮದತ್ತನು ಮೇಘ ವರ್ಷದಂತೆ ಸಾತ್ವಿಕಿಯ ರಥದ ಮೇಲೆ ಬಾಣ ವರ್ಷಗಳನ್ನು ಕರೆಯುತ್ತಾ ಮೇಘವು ಸೂರ್ಯನನ್ನು ಮರೆಸಿದ ಹಾಗೆ ಸಾತ್ವಿಕಿಯನ್ನು ಬಾಣ ವರ್ಷಗಳಿಂದ ಮರೆಸಿದನು. ಸಾತ್ವಿಕಿಯು ಎದೆಗುಂದದೆ ತನ್ನ ಬಾಣಗಳಿಂದ ಸೋಮದತ್ತನನ್ನು ಮರೆಸಿದನು. ಸೋಮದತ್ತನು ಸಾತ್ವಿಕಿಯ ಎದೆಗೆ 60 ಬಾಣಗಳನ್ನು ಗುರಿಯಿಟ್ಟು ಹೊಡೆದನು. ಸಾತ್ವಿಕಿಯು ಸೋಮದತ್ತನನ್ನು ಹಲವು ಬಾಣಗಳಿಂದ ಪ್ರಹರಿಸಿದನು. ಇಬ್ಬರಿಗೂ ಬಾಣಘಾತದಿಂದ ದೇಹವೆಲ್ಲ ರಕ್ತಮಯವಾಗಿ ಪುಷ್ಪಿತಗಳಾದ ಮುತ್ತುಗದ ಮರದಂತೆ ಕಾಣಿಸಿದರು. ಕಣ್ಣಿನಿಂದಲೇ ಒಬ್ಬರನ್ನೊಬ್ಬರು ದಹಿಸಿಬಿಡುವಂತೆ ಕೋಪದಿಂದ ದುರದುರನೆ ನೋಡಿದರು. ಇಬ್ಬರು ಭಯಂಕರ ರೂಪದಿಂದ ತೋರುತ್ತಾ ರಥಮಾರ್ಗಗಳಲ್ಲಿ ಸಂಚರಿಸುತ್ತಿದ್ದರು. ಇಬ್ಬರ ಮೈಯಲ್ಲಿಯೂ ಬಾಣಗಳು ನಾಟಿ ಮುಳ್ಳನ್ನು ಕೆದರಿದ ಮುಳ್ಳು ಹಂದಿಗಳಂತೆ ಕಾಣುತ್ತಿದ್ದರು. ಮಳೆಗಾಲದಲ್ಲಿ ಮಿಂಚು ಹುಳುಗಳಿಂದ ಆವೃತವಾದ ವೃಕ್ಷಗಳಂತೆ ಇಬ್ಬರ ಮೈಯಲ್ಲಿಯೂ ಬಾಣಜ್ವಾಲೆಗಳಿಂದ ಉಂಟಾದ ಕಿಡಿಗಳು ಹೊರಡುತ್ತಿದ್ದವು. ಮತ್ತು ಅವರ ಸುತ್ತಲೂ ಬಾಣಜ್ವಾಲೆಗಳು ವ್ಯಾಪಿಸಿ ಇಬ್ಬರ ದೇಹಗಳು ಕೊಳ್ಳಿಗಳಿಂದ ಆವೃತವಾದ ಕಾಡಾನೆಗಳ ದೇಹದಂತೆ ಕಾಣಿಸುತ್ತಿದ್ದವು. ಈ ನಡುವೆ ಸೋಮದತ್ತನು ಒಂದು ಅರ್ಧಚಂದ್ರ ಬಾಣದಿಂದ ಸಾತ್ವಿಕಿಯ ಕೈಯಲ್ಲಿದ್ದ ದೊಡ್ಡ ಬಿಲ್ಲನ್ನು ಕತ್ತರಿಸಿ ಅವನ ಮೇಲೆ 25 ಬಾಣಗಳನ್ನು ಹೊಡೆದನು. ಆಮೇಲೆ ತಿರುಗಿ 10 ತೀಕ್ಷ್ಣ ಬಾಣಗಳನ್ನು ಬಿಟ್ಟನು. ಸಾತ್ವಿಕೆಯು ಆ ಕ್ಷಣವೇ ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು 5 ಬಾಣಗಳಿಂದ ಸೋಮದತ್ತನನ್ನು ಹೊಡೆದನು. ಒಂದು ಭಲ್ಲದಿಂದ ಅವನ ಸುವರ್ಣ ಧ್ವಜವನ್ನು ಕತ್ತರಿಸಿ ಕೆಡಹಿದನು. ಇದರಿಂದ ಬಾಹ್ಲೀಕ ರಾಜನು ಮತ್ತಷ್ಟು ರೇಗಿ ಸಾತ್ವಿಕೆಯ ಮೇಲೆ ತಿರುಗಿ 25 ಬಾಣಗಳನ್ನು ಬಿಟ್ಟನು. ಸಾತ್ವಿಕೆಯು ಒಂದು ಭಲ್ಲದಿಂದ ಸೋಮದತ್ತನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದುದಲ್ಲದೆ ಕೊಂಬು ಮುರಿದ ಆನೆಯಂತಿದ್ದ ಆ ಸೋಮದತ್ತನನ್ನು 100 ಬಾಣಗಳಿಂದ ಮೇಲೆ ಮೇಲೆ ಹೊಡೆಯುತ್ತಿದ್ದನು. ಸೋಮದತ್ತನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಬಾಣ ವರ್ಷದಿಂದ ಸಾತ್ವಿಕೆಯನ್ನು ಮರೆಸಿದನು. ಸಾತ್ವಿಕೆಯು ಸೋಮದತ್ತನನ್ನು ತನ್ನ ಬಾಣಗಳಿಂದ ಮುಚ್ಚಿದನು. ಇಷ್ಟರಲ್ಲಿ ಭೀಮನು ಸಾತ್ವಿಕೆಯ ಸಹಾಯಕ್ಕಾಗಿ ಬಂದು ಸೋಮದತ್ತನ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿದನು. ಸೋಮದತ್ತನು ಭೀಮನನ್ನು ತೀವ್ರ ಬಾಣಗಳಿಂದ ಹೊಡೆದನು. ಆಗ ಭೀಮನು ಅತಿ ಕ್ರುದ್ಧನಾಗಿ ಸೋಮದತ್ತನ ಎದೆಗೆ ಗುರಿಯಿಟ್ಟು ಒಂದು ಪರಿಘಾಯುಧವನ್ನು ಬೀಸಿದನು. ಅದು ಬರುತ್ತಿರುವಾಗಲೇ ಸೋಮದತ್ತನು ಲೀಲಾಮಾತ್ರದಿಂದ ಅದನ್ನು 2 ತುಂಡಾಗಿ ಭೇದಿಸಿದನು. ಆ ಉಕ್ಕಿನ ಪರಿಘವು ವಜ್ರಾಹತವಾದ ಪರ್ವತ ಶಿಖರದಂತೆ ತುಂಡಾಗಿ ಬಿದ್ದಿತು. ಇಷ್ಟರಲ್ಲಿ ಸಾತ್ವಿಕೆಯು ಒಂದು ಭಲ್ಲದಿಂದ ತಿರುಗಿ ಸೋಮದತ್ತನ ಬಿಲ್ಲನ್ನು ಕತ್ತರಿಸಿ ಬೇರೆ 5 ಬಾಣಗಳಿಂದ ಅವನ ಕೈಚೀಲಗಳನ್ನು 4 ಬಾಣಗಳಿಂದ ಅವನ 4 ರಥಾಶ್ವಗಳನ್ನು ಭೇದಿಸಿ ಕೆಡಹಿದನು. ಒಂದು ಭಲ್ಲದಿಂದ ಅವನ ಸಾರಥಿಯ ತಲೆಯನ್ನು ಹಾರಿಸಿಬಿಟ್ಟನು. ಆಮೇಲೆ ಉರಿಯುವ ಬೆಂಕಿಯಂತೆ ಜ್ವಲಿಸುವ ಒಂದು ಘೋರ ಬಾಣವನ್ನು ಬಾಹ್ಲೀಕನ ಎದೆಗೆ ಗುರಿಯಿಟ್ಟು ವೇಗದಿಂದ ಬಿಟ್ಟನು. ಆ ಬಾಣವು ಎದೆಗೆ ತಗುಲಿದೊಡನೆ ಸೋಮದತ್ತನು ಮೂರ್ಛಿತನಾಗಿ ಕೊನೆಗೆ ಪ್ರಾಣವನ್ನು ಬಿಟ್ಟನು. ಇದನ್ನು ನೋಡಿ ಅವನ ಕಡೆಯ ಅನೇಕ ಸೈನಿಕರು ಸಾತ್ವಿಕೆಯನ್ನು ಕೊಲ್ಲುವುದಕ್ಕಾಗಿ ವೇಗದಿಂದ ಮುಂದುವರೆದು ಎಡಬಿಡದೆ ಬಾಣಗಳನ್ನು ಸುರಿಸಿದರು. ಇದನ್ನು ನೋಡಿ ಯುಧಿಷ್ಠಿರನು ಇತರ ಪಾಂಡವರು ಎಲ್ಲಾ ಪ್ರಭದ್ರಕ ಸೈನ್ಯಗಳೊಡನೆ ದ್ರೋಣನ ಸೈನ್ಯಕ್ಕೆ ಎದುರಾಗಿ ಹೊರಟರು. ಯುಧಿಷ್ಠಿರನು ತನ್ನ ಬಾಣವೇಗದಿಂದ ನಿನ್ನ ದೊಡ್ಡ ಸೈನ್ಯವನ್ನೆಲ್ಲ ಚದರಿಸುತ್ತಾ ಬಂದನು. ಇದನ್ನು ನೋಡಿ ದ್ರೋಣನು ಕೋಪದಿಂದ ಯುಧಿಷ್ಠಿರನಿಗೆ ಎದುರಾಗಿ ಅವನ ಮೇಲೆ ತೀಕ್ಷ್ಣವಾದ 7 ಬಾಣಗಳನ್ನು ಹೊಡೆದನು. ಯುಧಿಷ್ಠಿರನು ದ್ರೋಣನನ್ನು 5 ಬಾಣಗಳಿಂದ ಪ್ರಹರಿಸಿದನು. ಆಗ ದ್ರೋಣನು ಅತಿ ಕೋಪದಿಂದ ಕಡೆಬಾಯಿಗಳನ್ನು ನೆಕ್ಕುತ್ತಾ ಒಂದು ಬಾಣದಿಂದ ಯುಧಿಷ್ಠಿರನ ಧ್ವಜವನ್ನು ಇನ್ನೊಂದು ಬಾಣದಿಂದ ಅವನ ಬಿಲ್ಲನ್ನು ಕತ್ತರಿಸಿದನು.
ಒಡನೆಯೇ ಧರ್ಮಪುತ್ರನು ಬೇರೊಂದು ಬಿಲ್ಲನ್ನೆತ್ತಿಕೊಂಡು ಎಡೆಬಿಡದೆ ದ್ರೋಣನ ಮೇಲೆ 1000 ಬಾಣಗಳನ್ನು ಬಿಟ್ಟನು. ಅವನ ರಥ, ರಥಾಶ್ವ, ಧ್ವಜ, ಸಾರಥಿಗಳನ್ನೆಲ್ಲ ಭೇದಿಸಿದನು. ಇದು ಆಶ್ಚರ್ಯಕರವಾಯಿತು. ಈ ಬಾಣ ಪ್ರಹಾರದಿಂದ ದ್ರೋಣನು ಬಹಳವಾಗಿ ನೊಂದು ರಥದ ಗದ್ದುಗೆಯ ಮೇಲೆ ಪ್ರಜ್ಞೆ ತಪ್ಪಿದವನಂತೆ ಕುಳಿತು ಬಿಟ್ಟನು. ಮುಹೂರ್ತ ಕಾಲದೊಳಗಾಗಿಯೇ ಚೇತರಿಸಿಕೊಂಡು ಮಹಾಕ್ರೋಧಾವೇಶದಿಂದ ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿದನು. ಯುಧಿಷ್ಠಿರನು ಅದಕ್ಕೆ ಪ್ರತಿಯಾಗಿ ವಾಯವ್ಯಾಸ್ತ್ರವನ್ನೇ ಬಿಟ್ಟು ಅದನ್ನು ಅಡಗಿಸಿ ತಿರುಗಿ ದ್ರೋಣನ ಬಿಲ್ಲನ್ನು ಕತ್ತರಿಸಿದನು. ಒಡನೆಯೇ ದ್ರೋಣನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಳ್ಳಲು ಅದನ್ನು ಯುಧಿಷ್ಠಿರನು ಕತ್ತರಿಸಿದನು. ಈ ಸಮಯದಲ್ಲಿ ಶ್ರೀಕೃಷ್ಣನು ಧರ್ಮಪುತ್ರನನ್ನು ನೋಡಿ, ಯುಧಿಷ್ಠಿರ, ನನ್ನ ಮಾತನ್ನು ಲಾಲಿಸು. ನೀನು ಈ ದ್ರೋಣನೊಡನೆ ಯುದ್ಧವನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡು. ಈ ದ್ರೋಣನು ದುರ್ಯೋಧನನ ಪ್ರಿಯಕ್ಕಾಗಿ ನಿನ್ನನ್ನು ಸೆರೆಹಿಡಿಯಬೇಕೆಂಬ ದೃಢ ಪ್ರಯತ್ನದಿಂದ ಬಂದಿರುವನು. ಆದುದರಿಂದ ನಿನಗೆ ಈಗ ಇವನೊಡನೆ ಯುದ್ಧವು ಯೋಗ್ಯವಲ್ಲ. ಇವನನ್ನು ವಧಿಸುವುದಕ್ಕಾಗಿಯೇ ಹುಟ್ಟಿದವನೊಬ್ಬನುಂಟು. ಅವನು ಈತನನ್ನು ಕೊಲ್ಲುವನು. ಆದುದರಿಂದ ನೀನು ಈ ನಿನ್ನ ಗುರುವನ್ನು ಬಿಟ್ಟು ರಾಜನಾದ ದುರ್ಯೋಧನನಿಗೆ ಎದಿರಾಗು. ರಾಜನು ತನಗೆ ಸಮಾನನಾದ ರಾಜನೊಡನೆ ಯುದ್ಧ ಮಾಡಬೇಕಲ್ಲದೆ ಅವನಿಗೆ ರಾಜನಲ್ಲದವನೊಡನೆ ಯುದ್ಧವು ಅನುರೂಪವಲ್ಲ. ನಿನ್ನ ಚತುರಂಗ ಸೈನ್ಯಗಳನ್ನು ಸೇರಿಸಿಕೊಂಡು ನೀನು ಅಲ್ಲಿಗೆ ಹೋಗು. ನಿನ್ನ ಸಹಾಯದಿಂದ ಅರ್ಜುನನು, ಭೀಮನು ಕೌರವರೊಡನೆ ಯುದ್ಧ ಮಾಡುತ್ತಿರುವ ಸ್ಥಳಕ್ಕೆ ನೀನು ಬೇಗನೆ ಹೊರಟು ಬಾ ಎಂದನು. ಈ ಮಾತನ್ನು ಕೇಳಿ ಧರ್ಮರಾಜನು ಸ್ವಲ್ಪ ಹೊತ್ತಿನವರೆಗೆ ಆಲೋಚಿಸಿ ಆಮೇಲೆ ಭೀಮನಿದ್ದ ಸ್ಥಳಕ್ಕೆ ಹೊರಟನು. ದಾರಿಯುದ್ದಕ್ಕೂ ನಿನ್ನ ಸೈನ್ಯಗಳನ್ನು ಕೊಲ್ಲುತ್ತಾ ತನ್ನ ರಥಘೋಷದಿಂದ ಭೂಮಿಯನ್ನು ದಶ ದಿಕ್ಕುಗಳನ್ನು ಮೊಳಗಿಸುತ್ತಾ ಭೀಮನ ಸಮೀಪವನ್ನು ಸೇರಿ ಅವನಿಗೆ ಬೆಂಬಲವಾಗಿ ನಿಂತನು. ಇತ್ತಲಾಗಿ ದ್ರೋಣನು ಆ ರಾತ್ರಿಯಲ್ಲಿ ಅನೇಕ ಪಾಂಡವ ಪಾಂಚಾಲ ಸೈನ್ಯಗಳನ್ನು ಧ್ವಂಸ ಮಾಡುತ್ತಿದ್ದನು. ಇದು 163ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.